ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸ್ಪೈಸಿ ಅಂಡ್ ಟೇಸ್ಟಿ ಮಟನ್ ಲಿವರ್ ಮಾಡ್ತಿದ್ದೇನೆ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಮಟನ್ ಇದೊಂದು ರೆಸಿಪಿ ಹಾಕಿದ್ದೆಲ್ಲ, ಆಗಲಿನ ನನ್ಗೆ ಹತ್ರ ಅವರು ಯಾರು ಮಟನ್ ತರ್ತಾರೆ ಅವರು ಫ್ರೀಯಾಗಿ ಲಿವರ್ ಕೊಟ್ಟಿದ್ರು. ಅದನ್ನೇ ನನ್ನ ಡ್ಯಾಡಿ ಯಾವಾಗ ಕೇಳ್ತಿದ್ರು ಅವ್ರಿಗೆ, ನಮ್ಗೆ ಲಿವರ್ ತನ್ನಿ ಅಂತ, ಅದಕ್ಕೆ ಕೊಟ್ಟಿದ್ರು. ಸೊ ಅದನ್ನ ನಾನು ತೆಗ್ದಿಟ್ಟಿದ್ದೆ, ಇನ್ನೊಮ್ಮೆ ಮಾಡುವ ಅಂತ, ರೆಸಿಪಿ ಆಗ್ತದಲ್ಲ ಅಂತ. ಸೊ ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಟ್ರೈ ಮಾಡಿ, ಯಾರೆಲ್ಲ ಲಿವರ್ ತಿಂತಾರೆ ಅವರಿಗೆ ಇದು ಇಷ್ಟ ಆಗ್ಬಹುದು. ನಾನ್ ತಿನ್ನೋದಿಲ್ಲ ಲಿವರ್, ಮನೇಲಿ ಬೇರೆಯವ್ರು ತಿಂತಾರೆ. ಸೊ ಅದನ್ನ ಮಾಡಿದ್ದೆ, ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಯಾರಿಗೆಲ್ಲ ಮಾಡ್ಲಿಕ್ಕೆ ಉಂಟು ಈ ರೆಸಿಪಿ, ಟ್ರೈ ಮಾಡಿ ನೋಡಿ. ಸಿಂಪಲ್ ಅಂದ್ರೆ ಸಿಂಪಲ್ ರೆಸಿಪಿ, ಏನಿಲ್ಲ ಮಾಡ್ಲಿಕ್ಕೆ, ತುಂಬಾ ಈಸಿ ಉಂಟು. ಸೊ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸೂಪರ್ ಅಂಡ್ ಟೇಸ್ಟಿ ಮಟನ್ ಲಿವರ್ ಮಾಡ್ತಿದ್ದೇನೆ. ಇದು ಸ್ವಲ್ಪ ಸೆಮಿ ಗ್ರೇವಿ ಬರ್ತದೆ. ನಿಮ್ಗೆ ತುಂಬಾ ಡ್ರೈ ಬೇಕಾದ್ರೆ ಅದನ್ನ ಫುಲ್ ಡ್ರೈ ಕೂಡ ಮಾಡಬಹುದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಲಿವರ್ ಪೀಸಸ್ಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಿರಿ. ಅಷ್ಟುವರೆಗೆ ನಾವು ಒಂದು ಮಸಾಲ ಮಾಡುವ. ಅಷ್ಟು ತನಕ ಇದು ಮ್ಯಾರಿನೇಟ್ ಆಗಿ ಇರ್ಲಿ. ಒಂದು ಪಾತ್ರೆಗೆ ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ, 3 ಅಥವಾ 4 ಟೀ ಸ್ಪೂನ್ ಆಯಿಲ್ ಹಾಕಿ 3 ದೊಡ್ಡ ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು 5 ಗ್ರೀನ್ ಚಿಲ್ಲೀಸ್ ಅನ್ನು ಕಟ್ ಮಾಡಿ ಹಾಕಿ, ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಬಹುದು. ಇದು 5 ಹಾಕಿದ್ರೆ ಅಷ್ಟೇನು ತುಂಬಾ ಖಾರ ಆಗುದಿಲ್ಲ. ಇದನ್ನು ಕೂಡ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ 1 ಟೀ ಸ್ಪೂನ್. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗ್ಬೇಕು, ಫಸ್ಟ್ ವರೆಗೆ ಫ್ರೈ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದ ನಂತರ ಇದಕ್ಕೆ 1-2 ಟೊಮೆಟೊನ್ನು ಚಾಪ್ ಮಾಡಿ ಹಾಕಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಯಾಕಂದ್ರೆ ಆಗ ಟೊಮೆಟೊ ಸ್ವಲ್ಪ ಬೇಯ್ತದೆ. ಸ್ವಲ್ಪವೇ ಹಾಕಿ, ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡುವಾಗ ಲಿವರ್ಗೆ ಕೂಡ ಹಾಕಿದ್ದೇವೆ. ಸೊ ಇದಕ್ಕೆ ಸ್ವಲ್ಪವೇ ಹಾಕಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದು ಕಮ್ಮಿ ಬೇಕಾದ್ರೆ ಹಾಕ್ಬಹುದು, ನಿಮ್ಗೆ ಖಾರ ಕಮ್ಮಿ ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಹಾಕ್ಬಹುದು. ಮತ್ತೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದ್ರೆ ಹಳದಿ ಪೌಡರ್, ಯಾಕಂದ್ರೆ ನಾವು ಅದಕ್ಕೆ ಕೂಡ ಹಾಕಿದ್ದೀವಿ ಹಳದಿ ಪೌಡರ್.
ಮತ್ತೆ 1 ಟೀ ಸ್ಪೂನ್ ಜೀರಿಗೆ ಪೌಡರ್ ಅನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಆಗ್ಬೇಕು. ಒಂದು 2 ನಿಮಿಷ ಹಾಗೆ ನೀವು ಫ್ರೈ ಮಾಡಿದ್ದನ್ನು, ಇದು ಮಸಾಲ ಹಾಕುವಾಗ ನೀವು ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು, ಆಗ ಮಸಾಲ ಬರ್ನ್ ಆಗುದಿಲ್ಲ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟ ಲಿವರ್ ಪೀಸಸ್ ಅನ್ನು ಹಾಕುವ, ಹಾಕಿದ್ದನ್ನು ಚೆನ್ನಾಗಿ ಫ್ರೈ ಮಾಡುವ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 2-3 ಮಿನಿಟ್ಸ್ ಹಾಗೆ ಇದನ್ನು ಫ್ರೈ ಮಾಡಿ. ಹೀಗೆ ನಂತರ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುಕ್ ಮಾಡಿ, ಕವರ್ ಮಾಡಿ ಕುಕ್ ಮಾಡಿ. ಅದು ಲಿವರ್ ಬೇಯುವ ತನಕ ಇದನ್ನು ಕುಕ್ ಮಾಡಬೇಕು. ಇದು ಕುಕ್ಕರ್ ಅಲ್ಲಿ ಹಾಕ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಲಿವರ್ ಬೇಗ ಬೇಯ್ತದೆ. ಸೊ ಹೀಗೆ ನೀವು ಬೇಯಿಸಿದನ್ನು ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನಾನೊಂದು 15 to 20 ಮಿನಿಟ್ಸ್ ಬೇಯಿಸಿದ್ದೇನೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ತುಂಬಾ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಪುನಃ ಕುಕ್ ಮಾಡಿ ಮತ್ತೆ ಸರ್ವ್ ಮಾಡಿ. ಈ ಚಪಾತಿ ಜೊತೆ ಎಲ್ಲ ಒಳ್ಳೇದಾಗ್ತದೆ ಇದು. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಉಂಟು ರೆಸಿಪಿ ಅಂತ. ಯಾರಿಗೆಲ್ಲ ಟ್ರೈ ಮಾಡ್ಲಿಕ್ಕೆ ಉಂಟು ಟ್ರೈ ಮಾಡಿ. ನೀವು ಇವನ್ ಚಿಕನ್ ಲಿವರ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಇದು ನಾನು ಮಾಡ್ಲಿಲ್ಲ, ನಾನು ಹೇಳೋದು ಸೇಮ್ ರೆಸಿಪಿ ನೀವು ಚಿಕನ್ ಲಿವರ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.